ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಸಹಯೋಗದೊಂದಿಗೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಇವರ ವತಿಯಿಂದ ಚಿಕ್ಕಮಗಳೂರು ನಗರದ ಎಐಟಿ ವೃತ್ತ ಒಕ್ಕಲಿಗರ ಭವನದಲ್ಲಿ ಶರಣ ಸಾಹಿತ್ಯ ಪರಿಷತ್ತು 40ರ ಸಂಭ್ರಮ ಗೌರವ ಮನ್ನಣೆ ವಿಚಾರ ಸಂಕಿರಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ರವೀಶ್ ಕ್ಯಾತನಬೀಡು ಅವರು ತಿಳಿಸಿದರು. ಸುತ್ತೂರಿನ ರಾಜೇಂದ್ರ ಶ್ರೀಗಳು 81-82ರಲ್ಲಿ ಪರಿಷತ್ತಿನ ನೋಂದಾಯಿಸ್ತಾರೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಂತೇಳಿ ಮೈಸೂರಿನಲ್ಲಿ ಈ ಸಂಘಟನೆಯನ್ನು ನೋಂದಾಯಿಸ್ತಾರೆ. ಆದರೆ ನೋಂದಾಯಿಸಿದ ಒಂದು 2-3 ವರ್ಷ ಯಾವುದೇ ಚಟುವಟಿಕೆಗಳು ಮತ್ತು ಅದರ ಉದ್ಘಾಟನೆ ಆ ಥರದ ಯಾವುದೂ ಕೂಡ ನಡೆಯೋದಿಲ್ಲ. 1986 ಎಚ್ ತಿಪ್ಪೇರುದ್ರಸ್ವಾಮಿ ನಾಡಿನ ಬಹಳ ದೊಡ್ಡ ಬರಹಗಾರರು, ಸಾಹಿತಿಗಳು, ಕರ್ತಾರ್ನ ಕಮ್ಮಟ ಅನ್ನುವಂಥ ಒಂದು ಬೃಹತ್ ಗ್ರಂಥವನ್ನು ಬರೆದಂಥವರು. ಅವರು ಇದರ ಅಧ್ಯಕ್ಷರಾಗಿ 86ರಿಂದ ಇದರ ಚಟುವಟಿಕೆ ಪ್ರಾರಂಭ ಆಗ್ತದೆ. ಇಲ್ಲಿಗೆ 2026 40 ವರ್ಷಗಳಾಗ್ತದೆ. 40 ವರ್ಷದ ಈ ಸಂಭ್ರಮವನ್ನು ಮಾಡ್ತಾ ಇದ್ದೀವಿ. ಈ ನಾಡಿನ ಎಲ್ಲ ಚಿಂತಕರು ಮತ್ತು ವಚನ ಸಾಹಿತ್ಯವನ್ನು ವೈಚಾರಿಕವಾಗಿ ನೋಡಿದಂಥವ್ರು. ಯಾಕೆಂತಂದ್ರೆ ನಮ್ಮ ಸೆಮಿನಾರ್ನ ಗೋಷ್ಠಿಯ ಉದ್ದೇಶನೇ ವಚನ ನಾನು ಹೀಗೆ ಕೇಳಿಸಿಕೊಂಡಿದ್ದು ಅಂತ. ಅಂದ್ರೆ ಪಾರಂಪರಿಕ ಓದು ಇಲ್ಲಿವರೆಗೆ ನಮಗೆ ಕಟ್ಕೊಟ್ಟಿರ್ತಕ್ಕಂಥ ವಚನ ಮತ್ತು ಹೊಸ ಸಾಧ್ಯತೆ. ಯಾಕೆಂತಂದ್ರೆ ವಚನವನ್ನು ಮಡಿಮೈಲಿಗೆಗಳನ್ನು ಮಾಡಿ ನಮಗೆ ಬಹಳ ವಚನದ ಹೊಸ ಆಲೋಚನೆಗಳು ಕಡಿಮೆ ಆಗಿದ್ದಾವೆ. ಹಾಗಾಗಿ ಅದನ್ನು ಹೊಸ ಸಾಧ್ಯತೆಗಳ ಉದ್ಘಾಟನೆಯನ್ನು ಹೇಗೆ ಮಾಡಬೇಕು ಅನ್ನೋ ಆಲೋಚನೆ ಒಳಗೆ ಎಸ್.ಟಿ. ಸಿದ್ದರಾಮಯ್ಯನವರು, ನಟರಾಜ್ ಕೋದಾಳು, ಸಾದರ್, ಬಸರ ಸಾದರ್ ಇವರೆಲ್ಲರ ಜೊತೆ ಚರ್ಚೆ ಮಾಡಿ ಅವರೆಲ್ಲರ ಒಂದು ಕೋಆರ್ಡಿನೇಷನ್ ಮೂಲಕ ನಾಡಿನ ಅನೇಕ ಹಿರಿಯ ಸಾಹಿತಿಗಳು, ಬರಹಗಾರರು ಬರ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ 9ರಂದು ಸಂಜೆ 4:30ಕ್ಕೆ ನಡೆಯಲಿರುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿಗಳು ವಹಿಸಲಿದ್ದು 5:30ಕ್ಕೆ ನಡೆಯಲಿರುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸವ ಮರುಳಸಿದ್ದ ಸ್ವಾಮೀಜಿಗಳು, ಶ್ರೀ ಶಿವಶಂಕರ ಶಿವಯೋಗಿ ಸ್ವಾಮಿಗಳು ವಹಿಸಲಿದ್ದಾರೆ ಎಂದರು. ಸಾಂಸ್ಕೃತಿಕ ಕಾರ್ಯಕ್ರಮ 9ನೇ ತಾರೀಕು ಸಂಜೆ ಇದು ಉದ್ಘಾಟನಾ ಕಾರ್ಯಕ್ರಮ ಅಷ್ಟೇ ಜರುಗುತ್ತದೆ. 10ನೇ ತಾರೀಕು ವಿಚಾರಗೋಷ್ಠಿ 10 ಗಂಟೆಗೆ ಕರೆಕ್ಟಾಗಿ ಪ್ರಾರಂಭ ಆಗ್ತದೆ. ಎಸ್.ಜಿ. ಸಿದ್ದರಾಮಯ್ಯನವರು ಇದರ ಉದ್ಘಾಟನೆಯನ್ನು ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ನಮ್ಮ ಈ 40 ವರ್ಷದ ಘೋಷವಾಕ್ಯಗಳನ್ನು 5 ಮಾಡಿದ್ದೀವಿ. ಒಂದು ಸಮಸಮಾಜ ನಿರ್ಮಾಣ, ಮತ್ತೊಂದು ಕಾಯಕವನ್ನು, ವೃತ್ತಿಯನ್ನು ಕುರಿತು, ಮತ್ತು ಸ್ತ್ರೀ ಸಮಾನತೆಯನ್ನು ಕುರಿತು, ಈ ರೀತಿ 5 ಘೋಷವಾಕ್ಯಗಳನ್ನು ಮಾಡಿದ್ದೀವಿ. ಅದರ ಅನಾವರಣವನ್ನು ಕೂಡ ಮಾಡ್ತಾರೆ. ಅನೇಕ ನಮ್ಮ ಈ ಜಿಲ್ಲೆಯ ಒಂದಷ್ಟು ಬೇರೆ ಬೇರೆ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರು ಕೂಡ ಪಾಲ್ಗೊಳ್ಳುತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗುರು ಶಾಂತಪ್ಪ, ನಟರಾಜು, ಮಂಜುನಾಥ್ ಸ್ವಾಮಿ, ವಿಜಯಕುಮಾರ್ ಉಪಸ್ಥಿತರಿದ್ದರು.